ಏನಮ್ಮ ಆಯಿತು ನಿನಗೆ? ಏನಿದು ಡ್ರೆಸ್ಸು, ಈ ಬ್ಯಾಗು, ಇದೇನಿದು ಯಾವುದೋ ಫರ್ರು, ಕೈಯಲ್ಲಿ ಗ್ಲೌಸು, ಇಷ್ಟು ದಪ್ಪ ಜಾಕೆಟು, ಒಂದು 3-4 kg ಇದೆ ಬಟ್ಟೆ ಮೈ ಮೇಲೆ. ಎಲ್ಲಿಗೆ ಹೋಗ್ತಾ ಇದೆಯಾ? ಅಯ್ಯೋ ಸದ್ಯ ನಾನೆಲ್ಲಪ್ಪ ಹೋಗಲಿ, ನೀನು ಅಲ್ಲಿ ಪ್ರಪಂಚದ ಅತೀತಕರವಾದ ದೇಶಕ್ಕೆ ಹೋಗ್ತಿದ್ಯಾ, ಇದೆಲ್ಲ ತಂದಿಟ್ಕೊಂಡಿದ್ಯಲ್ಲ, ಸುಮ್ಮನೆ ನೋಡೋಣ ಅಂತ ಹಾಕ್ಕೊಂಡು ಹೇಗನ್ಸುತ್ತೆ? ಹೆಂಗೆ ಅನ್ನಿಸ್ತಾ ಇದೆ? ಅಪ್ಪ ಆಗಲ್ಲಪ್ಪ, ಉಫ್ ಆಗಲ್ಲ. ಅಲ್ಲಿಯ ಜನರು ಹೇಗೆ ಬದುಕ್ತಾರೆ, ಇದು ಹಾಕೊಂಡ್ರದ್ದು ಇನ್ನೂ 5%. ಅವ್ರು ಇನ್ನೂ ಇಲ್ಲಿಂದ ತೊಗೊಂಡು ಹೋಗೋಕ್ಕಾಗೋದು ಇಷ್ಟೇ. ಯಾಕಂದರೆ ಇಲ್ಲಿ ಮ್ಯಾನುಫ್ಯಾಕ್ಚರೇ ಮಾಡಲ್ಲ. ಇಲ್ಲಿ ಮಾಡೋದು ಮ್ಯಾಕ್ಸಿಮಮ್ ಇದು -20ಗೆ, ಅಲ್ಲಿ ನಾ ಎಳಿತಿದ್ದಾಗೆ -35 ಇರುತ್ತೆ. ಹೆಂಗೆ ಬದುಕ್ತಾರಲ್ಲಿ ಜನ ಅಂತ ಯೋಚನೆ ಮಾಡಿದ್ರೆ ಅಚ್ಚರಿ ಆಗುತ್ತಲ್ಲ. ಏನನ್ಸುತ್ತೆ? ನಿಜವಾಗ್ಲೂ ಯೋಚನೆ ಮಾಡೋಕ್ಕೂ ಆಗಲ್ಲ. ಅಲ್ಲಿನ ಕತೆಗಳನ್ನು ನೋಡೋಕ್ಕೆ ಕಾಯ್ತಾ ಇದೆಯಾ? ಎಸ್ ಎಸ್. ತಿರುಗು ತೋರಿಸು, ಡ್ರೆಸ್ ಹೇಗಿದೆ ತೋರಿಸಲಿ. ಬ್ಯಾಕ್ ಪ್ಯಾಕು. ಹಾಂ, ಇದೇನಿದು? ಫರ್ರ ತೆಗಿ, ಫರ್ರ ಇದು ನೋಡಿ ಹೆಂಗಿದೆ. ಅಪ್ಪ ಉಸಿರು ಕಟ್ತಾ ಇದೆ. ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ ಮಹಾಬಲರಾಮ್ ಮತ್ತೆ ನಿಮ್ಮ ಮುಂದೆ ಓಡೋಡಿ ಬಂದು ಕೂತ್ಕೊಂಡ್ಬಿಟ್ಟಿದ್ದೀನಿ. ಹಿಂದಿನ ವಿಡಿಯೋಲಿ ನೀವು ನೋಡಿದ್ರಿ ಹೇಗೆ ಒಂದು ಟೂರ್ಗೆ, ಎಸ್ಪೆಷಲಿ ಈ ಒಂದು ಥಂಡಿಯ ಟೂರ್ಗೆ, ಜಗತ್ತಿನ ಅತ್ಯಂತ ಥಂಡಿಯ ಜಾಗಕ್ಕೆ ಹೋಗೋಕ್ಕೆ ಏನೇನು ಎಕ್ವಿಪ್ಮೆಂಟ್ಸು ಎಲ್ಲ ಕ್ಯಾರಿ ಮಾಡ್ತಾಯಿದ್ದೀನಿ, ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದನ್ನು ನೋಡಿಲ್ಲ ಅಂದರೆ ಮಿಸ್ ಮಾಡಿದೆ, ನೋಡಿ ಮತ್ತೆ ಬನ್ನಿ. ನನ್ನ ಜೊತೆಗೆ ಕೂತಿದ್ದಾರೆ ನನ್ನ ತಾಯಿ ಹಾಗೆ ತಂದೆ. ನಮಸ್ಕಾರ ಎಲ್ಲ ಗ್ಲೋಬಲ್ ಕನ್ನಡಿಗರಿಗೂ. ಎಲ್ಲ ಗ್ಲೋಬಲ್ ಕನ್ನಡಿಗರಿಗೂ. ನೋಡಿ 3 ಜನನು ಕರ್ನಾಟಕ ಬಾವುಟ ಹಾಕೊಂಡು ಹೆಮ್ಮೆಯಿಂದ ಕೂತಿದ್ವಿ. ಇಂದು ಈ ಒಂದು 2024 ಕನ್ನಡ ಪರ ನಿಂತ್ಕೊಳ್ಳೋದಕ್ಕೆ ಬಹಳ ಮುಖ್ಯವಾದ ಸಮಯ. ಯಾಕೆಂದರೆ ನೀವು ನೋಡ್ತಾ ಇದ್ದೀರಾ, ಎಲ್ಲೆಲ್ಲೋ ಆಂಗ್ಲಮಯ, ಎಲ್ಲೆಲ್ಲೋ ಬೇರೆ ಭಾಷೆ, ಬೇರೆ ಸಂಸ್ಕೃತಿಯನ್ನು ನಮ್ಮ ಮೇಲೆ ಹೇರುವಂಥ ಪ್ರಯತ್ನ ಸತತವಾಗಿ ನಡೀತಾ ಇದೆ. ಇದ್ರ ಬಗ್ಗೆ ನೀನಂತೀಯಮ್ಮ? ಹೌದು, ತುಂಬಾನೇ ನಡೀತಾ ಇದೆ. ಸೊ ಇದನ್ನು ಬದಲಾಯಿಸಲೇಬೇಕು ಅಂತ ಹೇಳ್ತಾ ಜಾಸ್ತಿ ಸಮಯ ತಗೊಳ್ಳದೆ ಬ್ಯಾಗನ್ನು ಹೇಗೆ ಪ್ಯಾಕ್ ಮಾಡ್ತಾ ಇದ್ದೀನಿ ಈ ಒಂದು ಥಂಡಿಯ ಸಮಯಕ್ಕೆ, ಜಗತ್ತಿನ ಅತ್ಯಂತ ಥಂಡಿಯ ಜಾಗಕ್ಕೆ ಏನೇನು ತೊಗೊಂಡು ಹೋಗ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ನಮ್ಮ ತಂದೆ ತಾಯಿ ನಾನು ಏನೇ ಮಾಡಿದ್ರು ಬಹಳ ಸಪೋರ್ಟ್ ಮಾಡ್ತಾರೆ, ಪ್ಯಾಕಿಂಗಲ್ಲಾಗಲಿ, ಎಲ್ಲ ಪ್ಲಾನಿಂಗಲ್ಲಾಗಲಿ. ಸೊ ಇವತ್ತು ಅವರು ತೋರಿಸ್ತಾರೆ, ನಾನು ತೋರಿಸ್ತೀನಿ ಏನೇನು ತೊಗೊಂಡು ಹೋಗ್ತಾ ಇದ್ದೀನಿ ಅಂತ. ಮೊಟ್ಟ ಮೊದಲನೇದಾಗಿ ಗೊತ್ತಲ್ಲ, ಪಾಸ್ಪೋರ್ಟ್ ಬೇಕೇ ಬೇಕು, ವೀಸಾ ತೊಗೊಳ್ಳೇಬೇಕು. ಮಂಗೋಲಿಯಾ ನಾನು ಹೋಗ್ತಾರಂತಹ ಮೊದಲ ದೇಶ. ವೀಸಾ ಆನ್ ಅರೈವಲ್ ಕೂಡ ಇದೆ. ಅಂದರೆ ನೀವು ಆ ದೇಶಕ್ಕೆ ಇಳಿದ ಮೇಲೆ ಅಥವಾ ಆ ದೇಶದ ಯಾವುದೇ ಲ್ಯಾಂಡ್ ಬಾರ್ಡರಲ್ಲಿ ಸ್ಟ್ಯಾಂಪ್ ಹಾಕ್ಸ್ಕೊಂಡು ಒಳಗೆ 30 ದಿವಸಗಳ ಕಾಲ ಎಂಟರ್ ಆಗ್ಬೋದು. $5 ಅವರ ವೀಸಾ ಫೀ. ಇಲ್ಲಿಂದ ನಾನು ಹೋಗ್ತಾ ಇರುವಂತಹ ದರ 35,000 ಫ್ಲೈಟಲ್ಲಿ ಹೋಗ್ತಾ ಇರೋದು. ಯಾಕೆಂದರೆ 30-31 ಹೋಗ್ತಾ ಇರೋದ್ರಿಂದ ಸ್ವಲ್ಪ ರೇಟ್ ಕಮ್ಮಿ ಇದೆ. ಎಲ್ಲ ನ್ಯೂ ಇಯರ್ ಪಾರ್ಟಿ ಮಾಡ್ತಾ ಇರ್ತಾರೆ. ಅದು ಬಿಟ್ಟು ಬೇರೆ ಯಾವುದೇ ಟೈಮಲ್ಲಿ ಹೋದರೂ 60,000 ರಿಂದ 70,000 ಇದೆ. ಸೊ ಈಗ ಮೊದಲನೇದಾಗಿ ಅತ್ಯಂತ ಮುಖ್ಯವಾದ ಬ್ಯಾಗನ್ನು ತೋರಿಸ್ತೀನಿ. ಈ ಬ್ಯಾಗನ್ನು ನಮ್ಮ ಸ್ನೇಹಿತರಾದ ಒಬ್ಬರು ಮೌಂಟೇನಿಯರು ಬೆಟ್ಟ ಗುಡ್ಡ ಹತ್ತಾರೆ, ಎವರೆಸ್ಟ್ಗೂ ಹೋಗೋ ಪ್ಲಾನ್ ಮಾಡ್ತಾ ಇದ್ದಾರೆ, ಸತೀಶ್ ಸರ್ ಅಂದ್ಬಿಟ್ಟು. ಅವರು ನನಗೆ ಪ್ರೀತಿಯಿಂದ ಕೊಡಿಸಿದ್ರಮ್ಮ. ಯಾವ್ದಿದೆ? ಇದಲ್ಲ, ಇದು ತೋರಿಸು. 18,000 ರೂಪಾಯಿಯ ಬ್ಯಾಗನ್ನ ಈ ನಿಮ್ಮ ಗ್ಲೋಬಲ್ ಕನ್ನಡಿಗನಿಗೆ, ಈ ನಿಮ್ಮ ಸ್ನೇಹಿತನಿಗೆ, ಸರಿ, ಈ ಗ್ಲೋಬಲ್ ಕನ್ನಡಿಗನಿಗೆ ನನ್ನ ಸ್ನೇಹಿತರಾದ ಸತೀಶ್ ರವರು ಈ ಒಂದು ಅತ್ಯದ್ಭುತವಾದ ಜರ್ಮನ್ ಬ್ಯಾಗನ್ನು ಕೊಡಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಎಲ್ಲರ ಕಾಂಟ್ರಿಬ್ಯೂಷನ್ ಇಲ್ಲದೆ ಈ ಥರ ಒಂದು, ಯಾಕಂದ್ರೆ 1 ದಿವಸ 2 ದಿವಸ ಮಾಡ್ಬೋದು, 1 ವರ್ಷ 2 ವರ್ಷ 3 ವರ್ಷ ಕಂಟಿನ್ಯೂಸ್ ಆಗಿ ಮಾತಾಡೋದು ಅಷ್ಟು ಸುಲಭದ ಮಾತಲ್ಲ. ಸೊ ಥ್ಯಾಂಕ್ ಯು ಸತೀಶ್ ಸರ್. ಈ ಒಂದು ಮೇನ್ ಬ್ಯಾಗ್, 2 ಬ್ಯಾಗ್ ಇರುತ್ತೆ ಒಟ್ಟು. ಇನ್ನೊಂದು ಬ್ಯಾಗನ್ನ ನಾನು ನೆನ್ನೆ ಅಷ್ಟೇ ತೊಗೊಂಡೆ, ತೋರ್ಸಮ್ಮ. ಅದು ನೋಡಿ, ಇದು ಇನ್ನೊಂದು ಬ್ಯಾಗು. ಇದೇನಂದರೆ ಫ್ರಂಟ್ ಬ್ಯಾಗ್ ಅಥವಾ ಎಲೆಕ್ಟ್ರಾನಿಕ್ ಬ್ಯಾಗು. ಆವಾಗಲೇ ತೋರಿಸಿದಂತಹ ಎಲೆಕ್ಟ್ರಾನಿಕ್ಸ್ನೆಲ್ಲ ಇದ್ರೊಳಗೆ ಇಡಬೇಕು. ಯಾಕೆ ಅಂದರೆ ಇದನ್ನು ಫ್ಲೈಟ್ ಒಳಗೆ ಹಾಕೊಂಡ್ಬಿಡ್ತಾರೆ. ಈಗ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ. 2 ಬ್ಯಾಗ್ ಯಾಕೆ ತೊಗೊಂಡು ಹೋಗ್ತೀವಿ ಅಂದರೆ, ಒಂದು ಈ ಬ್ಯಾಗು ಬ್ಯಾಗೇಜ್ ಅಂತ ಕರಿತೀವಿ, ಇದನ್ನ ಕ್ಯಾಬಿನ್ ಅಂತ ಕರಿತೀವಿ. ಸೊ ಈ ಬ್ಯಾಗೇಜು 15 ರಿಂದ 25 kg ವರೆಗೂ ಇರುತ್ತೆ. ಒಂದೊಂದು ಫ್ಲೈಟಲ್ಲೂ, ಒಂದೊಂದು ಏರ್ಲೈನ್ಸಲ್ಲೂ ಒಂದೊಂದು ಥರ ಇರುತ್ತೆ. ಸೊ ನನಗೆ ಇವಾಗ ಮೊದಲನೇ ಫ್ಲೈಟು ಥಾಯ್ ಲಯನ್ ಏರ್ ಅಂದ್ಬಿಟ್ಟು 15 kg ಕೊಟ್ಟಿದ್ದಾರೆ. ಸಾಕು ನನಗೆ. ಯಾಕಂದರೆ ಅದಕ್ಕಿಂತ ಜಾಸ್ತಿ ಕ್ಯಾರಿ ಮಾಡಿದ್ರೆ 45-50 ದಿವಸ ಜರ್ನಿಲಿ ಬೆನ್ನು ನೋವು ಬಂದ್ಬಿಡುತ್ತೆ. ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ಕಮ್ಮಿ ತೊಗೊಂಡೋಗ್ಬೇಕು. ನಾನು ಜನರಲಾಗಿ ತೊಗೊಂಡೋಗೋದು ಗೊತ್ತಲ್ಲ, ಒಂದೇ ಒಂದು ಬ್ಯಾಗು 7 kg. ಬ್ಯಾಗೇ ಇಷ್ಟು ಭಾರ ಇದೆ, ಲಾಗೇಜ್ ಹಾಕ್ತಾರೆ, ಇದು ಹೆಂಗೆ ಇರ್ತದೆ? ಬ್ಯಾಗೇ ಭಾರ ಇದೆ ಅಂತ ಹೇಳ್ತಾರೆ. ಹತ್ತಿರ ಬ್ಯಾಗೇ 1.5-2 kg ಬರುತ್ತೆ. ಕಾರಣ ಏನಂದರೆ, ಹಿಂದೆ ಸ್ಟೀಲ್ ಬೀಮಿಂಗ್ ಎಲ್ಲ ಕೊಟ್ಟಿರ್ತಾರೆ, ಬೆನ್ನು ನೋವು ಬರಬಾರ್ದು, ಭಾರನ ಬ್ಯಾಲೆನ್ಸ್ ಮಾಡಬೇಕು ಅಂತ. ಭಾಳ ಟೆಕ್ನಾಲಜಿಕಲಿ ಅಡ್ವಾನ್ಸ್ಡ್ ಬ್ಯಾಗು. ಅದಾದಮೇಲೆ ಇದು 2ನೇ ಬ್ಯಾಗು. ಈ ಬ್ಯಾಗ್ ಒಳಗೆ ಬಹಳಷ್ಟು ಕಂಪಾರ್ಟ್ಮೆಂಟ್ಸ್ ಇದೆ, ಬೇರೆ ಬೇರೆ ರೀತಿ ಕಂಪಾರ್ಟ್ಮೆಂಟ್ಸು. ಇದರಿಂದ ಲ್ಯಾಪ್ಟಾಪು, ಟ್ಯಾಬು, ಬ್ಯಾಟ್ರೀಸು ಎಲ್ಲ ಇಡೋದಕ್ಕೆ ಬಹಳ ಹೆಲ್ಪ್ ಆಗುತ್ತೆ. ಈ ಬ್ಯಾಗು
ಏರ್ಪೋರ್ಟಲ್ಲಿ ಫ್ಲೈಟ್ ಒಳಗೆ ಹೋಗುತ್ತೆ, ಇದು ನನ್ನ ಕೈಯಲ್ಲೇ ಇರುತ್ತೆ ಕ್ಯಾಬಿನಲ್ಲಿ. ಆಮೇಲೆ ಇಳಿದ ಮೇಲೆ ಇದು ಹಿಂದಕ್ಕೆ, ಇದು ಈ ಥರ ಮುಂದಕ್ಕೆ ಹಾಕೊಳ್ಳೋದು. ಸೊ ಇವೆರಡು ಬ್ಯಾಗು. ಯಾಕಂದರೆ ನಮ್ಮ ತಂದೆ ತಾಯಿನೂ ವೀಡಿಯೋಸ್ ನೋಡ್ತಾರೆ, ಬಟ್ ಈ ಒಂದು ಪ್ರಾಸೆಸ್ ಅವರು ಯಾವತ್ತೂ ಹೆಚ್ಚಾಗಿ ಇಷ್ಟು ಡೀಪಾಗಿ ನೋಡಿರಲಿಲ್ಲ. ಇವತ್ತು ಈ ಸತಿ ತುಂಬ ಪ್ಲಾನಿಂಗ್ ಜಾಸ್ತಿ ಇರೋದ್ರಿಂದ ಈ ಟ್ರಿಪ್ಪಿಗೆ ಪ್ರತಿಯೊಂದು ತೋರಿಸ್ತಾ ಹೋಗ್ತಾಯಿನಿ. ಇದಾದಮೇಲೆ ಅತ್ಯಂತ ಮುಖ್ಯವಾದ್ದು ಜಾಕೆಟು. ಯಾಕೆಂದರೆ ಇಲ್ಲಿ ಸದ್ಯಕ್ಕೆ ಒಂದು +25-30 ಇದ್ದೀವಿ ನಾವು. ಸಡನ್ನಾಗಿ ಮಂಗೋಲಿಯಾದ ಉಲಾನ್ ಬತಾರಲ್ಲಿ ಇಳಿದಾಗ -35 ಇರುತ್ತೆ. ಸೊ -35 ಇರೋದ್ರಿಂದ ಜಸ್ಟ್ ಇಮ್ಯಾಜಿನ್, ಹತ್ತತ್ರ 60-65 ಡಿಗ್ರಿಗಳ ವ್ಯತ್ಯಾಸ. ಸೊ ಆ ವ್ಯತ್ಯಾಸನ ಮ್ಯಾಚ್ ಮಾಡಬೇಕು, ಇಲ್ಲಾಂದ್ರೆ ಇಳಿದ್ರೇನೆ ಫ್ರೀಸ್ ಆಗ್ಬಿಡ್ತೀರಾ. ಅದಕ್ಕೋಸ್ಕರ ಒಂದು ಜಾಕೆಟ್ ತೊಗೊಂಡಿದ್ದೀನಿ, ಬಹಳ ಚೆನ್ನಾಗಿದೆ. -20 ಮಾತ್ರ ವರ್ಕ್ ಆಗುತ್ತೆ. ಸೊ ಆಗಲೇ ಅಮ್ಮಂಗೆ ಹಾಕ್ಸಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರು, ಮುದ್ದ ಕಾಣಿಸ್ತಾ ಇದ್ರು ಅಮ್ಮ. ಸೊ ಇದು ಫುಲ್ಲು ಫರ್ರು, ಅನಿಮಲ್ ಫರ್ರು, ಮತ್ತು ಒಳಗೆ ಫುಲ್ಲು ಲೈನಿಂಗ್ ಕೊಟ್ಟಿದ್ದಾರೆ. ಆಚೆ ಕಡೆಯಿಂದನೂ ಪ್ರೊಟೆಕ್ಷನ್ ಇದೆ, ವಿಂಡ್ ಪ್ರೂಫು, ಮತ್ತು ಸ್ವಲ್ಪ ವಾಟರ್ ರೆಸಿಸ್ಟೆನ್ಸ್ ಕೂಡ. ಹೆಂಗೆ ಅಂದರೆ ಅವ್ರು ಡ್ರೆಸ್ ಮಾಡೋದು ಅಥವಾ ಆ ದೇಶದಲ್ಲಿ ಹೆಂಗೆ ಡ್ರೆಸ್ ಮಾಡಬೇಕು ಅಂದರೆ, ಒಂದು ಫಸ್ಟು ತೋರಿಸಿದ್ದು ಥರ್ಮಲ್ಸ್ ತೋರಿಸು ನೋಡಿ, ಇದು ಥರ್ಮಲ್ಸು ತೋರಿಸಿ, ಹಿಂಗೆ ಶರ್ಟ್ ಥರ. ಸೊ ಇದನ್ನು ಥರ್ಮಲ್ಸ್ ಅಂತ ಕರೀತಾರೆ. ಥರ್ಮಲ್ಸ್ ಏನು ಮಾಡುತ್ತೆ ಅಂದರೆ, ಇದು ಉಲನಲ್ಲಿ ಮಾಡಿರ್ತಾರೆ. ಇಲ್ಲಿ ಆ್ಯಕ್ಚುಲಿ ಅಷ್ಟೊಂದು ಹೈ ಕ್ವಾಲಿಟಿ ಸಿಗಲ್ಲ. ಕಾರಣ ಏನಂದರೆ ನಮ್ಮ ದೇಶದಲ್ಲಿ ಅಷ್ಟೊಂದು ಟೆಂಪ್ರೇಚರ್ ಇಲ್ಲ. ಅಲ್ಲಿ ಹೋದ್ಮೇಲೆ ಮತ್ತೆ ನಾನು ಪರ್ಚೇಸ್ ಮಾಡಬೇಕು, ಆ ವಿಡಿಯೋ ಕೂಡ ಮಾಡ್ತೀನಿ, ಆ ದೇಶದಲ್ಲಿ ಹೇಗೆ ಹಾಕೋತಾರೆ ಬಟ್ಟೆ ಅಂತ. ಸದ್ಯಕ್ಕೆ ಇಳಿದಾಗ ಬದುಕೊಳ್ಳೋಕೆ ಇಷ್ಟು. ಸೊ ಫಸ್ಟ್ ಲೇಯರು ಇದು ಥರ್ಮಲ್ಸು, ಒಳಗೆ ದೇಹಕ್ಕೆ ಅಂಟ್ಕೊಂಡಂಗಿರುತ್ತೆ. ಅದಾದಮೇಲೆ ಸೆಕೆಂಡ್ ಲೇಯರು ಈ ಥರ ಒಂದು ಹಾಫ್, ಇದೊಂದು ಫುಲ್ ಸ್ವೆಟ್ರು. ಅದಾದಮೇಲೆ ಮೂರನೇ ಲೇಯರು ಇದು, ಮೂರನೇ ಲೇಯರು ಒಂದು ಹುಡ್ಡಿ ಥರ. ಅದಾದಮೇಲೆ 4ನೇ ಲೇಯರು, ಅಪ್ಪ ಇದು ತೋರ್ಸಪ್ಪ ನೋಡಿ, 4ನೇ ಲೇಯರು ಇನ್ನೊಂದು ಜಿಪ್ ಇರುವಂತಹ ಸ್ವೆಟ್ರು. ಸೊ ಈ 4 ಲೇಯರ್ಗಳನ್ನು ಹಾಕೊಂಡು ಅದ್ರ ಮೇಲೆ ಈ ಜಾಕೆಟ್ ಹಾಕೋಬೇಕು. ಹಾಕೊಂಡ್ರೆ ಇಳಿಬೋದು, ಇಲ್ಲಾಂದ್ರೆ ನೀವು ಇಳಿಯೋಕ್ಕಾಗಲ್ಲ, ಅಷ್ಟು ಥಂಡಿ ಇರುತ್ತೆ. ಅದಾದಮೇಲೆ ಎಲ್ಲದಕ್ಕಿಂತ ಅತ್ಯಂತ ಮುಖ್ಯವಾದ ಹಾಕೊಳ್ಳೋದಾ ಇದೆಲ್ಲ? ಅದೇ ಇದು ಒಳ್ಳೆ ಕ್ವಶನ್. ಅದೇ ಏರ್ಪೋರ್ಟ್ಗೆ ಒಳಗೆ ಇದ್ಕೊಟ್ಟಿರ್ತಾರೆ, ಏನಂತಾರೆ ನಡ್ಕೊಂಡು ಹೋಗೋದಕ್ಕೆ ದಾರಿ, ಏರ್ಪೋರ್ಟ್ಲಲ್ಲೇ ಒಳಗೆ ಹಾಕೋಬೇಕಾಗತ್ತೆ. ಸ್ವಲ್ಪ ಹಾಕೊಂಡಿರ್ಬೇಕು. ಏರ್ಪೋರ್ಟ್ ಒಳಗೆ ಹೋದಾಗ ಇನ್ನೂ ಜಾಸ್ತಿ ಹಾಕೋಬೇಕು. ಯಾಕಂದರೆ ಅಲ್ಲಿಂದ ಟ್ಯಾಕ್ಸಿನೋ ಪಬ್ಲಿಕ್ ಬಸ್ಸು ತೊಗೊಳ್ಳೋದು ಅಂದರೆ ರಾತ್ರಿ 10:55 ಇಳಿತೀನಿ ಅಲ್ಲಿ. ಸೊ ಲೇಟಾಗಿರುತ್ತೆ, ಟ್ಯಾಕ್ಸಿ ತೊಗೊಳ್ಬೇಕು. ಟ್ಯಾಕ್ಸಿ ಸ್ಟ್ಯಾಂಡ್ಗೆ ಹೋಗೋಕ್ಕೂ ಆಗಲ್ಲ ನೀನು ಬಟ್ಟೆ ಇಲ್ಲ ಅಂದರೆ. ಸೊ ಎಲ್ಲದಕ್ಕಿಂತ ಮುಖ್ಯವಾಗಿ ಕೈ ಮತ್ತು ಕಾಲನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು. ಸೊ ನನ್ನ ಹತ್ರ ಆ್ಯಕ್ಚುಲಿ ಟ್ರೆಕ್ಕಿಂಗ್ ಶೂ ಅಷ್ಟೇ ಇರೋದು, ಸ್ವಲ್ಪ ಅಂದರೆ ಒಳ್ಳೆ ಶೂ ಇದೆ. ಅದು ನಾನು ಪಿನ್ಪರ್ವತಿ ಪಾಸ್ ಟ್ರೆಕ್ಕಿಂಗ್ ಹೋದಾಗ ತೊಗೊಂಡಿದ್ದು, ಅದನ್ನು ತೋರಿಸ್ತೀನಿ ನಿಮಿಷ. ಅಲ್ಲಿದೆ ಶೂ. ಅಷ್ಟೊತ್ತಿಗೆ ಇದು ತೋರಿಸ್ತಾ ಇರಿ, ಏನು ಗ್ಲೌಸು ನೋಡಿ. ಗ್ಲೌಸ್ ಯಾವ ಥರ ಇರುತ್ತೆ ಅಂತ, 2 ರೀತಿ ಗ್ಲೌಸು. ಒಂದು ಇದು ಉಲನ್ ಗ್ಲೌಸು, ಇದು ಒಳಗೆ ಹಾಕೊಳ್ಳೋದಕ್ಕೆ, ಇನ್ನರ್ಸ್ ಇದು. ಸೊ ಫಸ್ಟ್ ಇದನ್ನು ಹಾಕೋಬೇಕು. ಅದಾದಮೇಲೆ ಅದ್ರ ಮೇಲೆ ಇದನ್ನು ಹಾಕೋಬೇಕು. ಹೆಂಗೆ ಅಂದರೆ ನಿಮ್ಮ ದೇಹದ ಯಾವುದೇ ಒಂದು ತ್ವಚೆ ಕೂಡ ಕಾಣಿಸ್ಬಾರ್ದು. ಎಸ್, ನಿಮ್ಮ ಕಣ್ಣು ಬಿಟ್ಟು ಇನ್ನೇನು ತೋರಿಸೋಂಗಿಲ್ಲ, ಅಷ್ಟು ಥಂಡಿ ಇರುತ್ತೆ. ಸೊ ಇದು ಕೈಗೆ ಹಾಕೊಳ್ಳುವಂತಹ ಗ್ಲೌಸು. ಇದು ಮುಖ ಹೆಂಗೆ ಕವರ್ ಮಾಡ್ಕೊಳ್ಳೋದು ಅನ್ನೋದಕ್ಕೆ ನೋಡಿ, ಇದು ಕೈ ಒಳಗೆ ಉಲ್ಲನ್ನು. ಶೂ ಇಲ್ಲಿ, ಶೂ ಹೇಳಿದ್ನಲ್ಲ. ಸೊ ಸದ್ಯಕ್ಕೆ ಇದೊಂದು ವಾಟರ್ ಪ್ರೂಫ್ ಶೂ ಇದೆ ನನಗೆ, ಹೈ ಬೂಟ್ಸ್ದು. ಇದನ್ನು ತೊಗೊಂಡು ಹೋಗ್ತಾ ಇದ್ದೀನಿ. ಬಟ್ ಇದು ಸಾಲಲ್ಲ, ಯಾಕೆಂದರೆ ಅಲ್ಲಿ ಸ್ನೋ ತುಂಬ ಎತ್ತರ ಇರುತ್ತೆ, ಇದು ಜಾರ್ಕೊಂಡು ಹೊಟ್ಟೋಗುತ್ತೆ. ಸೊ ಅದಕ್ಕೆ ಲಾಂಗ್ ಬೂಟ್ಸ್ ಪರ್ಚೇಸ್ ಮಾಡಬೇಕು. ಅದನ್ನು ಅಲ್ಲಿ ಹೋದ್ಮೇಲೆ ಪರ್ಚೇಸ್ ಮಾಡ್ತೀನಿ. ಅಂದರೆ ಎಷ್ಟು ಯೋಚನೆ ಮಾಡಿ, ಎಷ್ಟು ಎಕ್ಸ್ಪೆನ್ಸಿವ್ ಟ್ರಿಪ್ ಇದು ಅಂತ. ಸೊ ಅದಾದಮೇಲೆ ಇದು ಫಸ್ಟ್ ಟೋಪಿ, ಆಯಿತಾ. ಫಸ್ಟ್ ಟೋಪಿ ಹಿಂಗೆ ಹಾಕ್ಕೊಂಡ್ರೆ ಹಿಂಗೆ, ಅದರ ಮೇಲೆ ಇದು ಮಫ್ಲರ್ ಬರುತ್ತೆ, ಈ ಥರ ಮಫ್ಲರು. ಅದ್ರ ಮೇಲೆ ಈ ಟೋಪಿಯ ಹುಡ್ಡಿ, ಜಾಕೆಟ್ನ ಹುಡ್ಡಿ ಬರುತ್ತೆ. ಸೊ ಇಲ್ಲಿ ಹಾಕೊಂಡ ತಕ್ಷಣ ಬೆವರ್ತಾ ಇದ್ದೀವಿ. ಸೊ ಆ ಥರ ಇರುತ್ತೆ ಸಂದರ್ಭ. ಆಮೇಲೆ ಕಾಲಿಗೆ ಸಾಕ್ಸು 2 ಅಥವಾ 3 ಹಾಕೋಬೇಕು. 1-2 ನಾರ್ಮಲ್ ಸಾಕ್ಸ್ ಹಾಕಿದ್ರೆ ಅದ್ರ ಮೇಲೆ 1 ಉಲನ್ ಸಾಕ್ಸ್ ಹಾಕಬೇಕು. ಸೊ ಸದ್ಯಕ್ಕೆ ನಾನು ರಿಸರ್ಚಲ್ಲಿ ತಿಳ್ಕೊಂಡಿರೋಷ್ಟು ವಿಷಯ. ಇನ್ನೂ ಅಲ್ಲಿ ಹೋದ್ಮೇಲೆ ಅಲ್ಲಿ ಜನ ಯಾವ ಥರ ಬದುಕ್ತಾರೆ ಗೊತ್ತಾಗ್ಬಿಡುತ್ತೆ ನಮಗೆ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಫ್ಲಾಸ್ಕ್ ತೊಗೊಂಡೋಗ್ತಾ ಇದ್ದೀನಿ. ಸೊ ಈ ಫ್ಲಾಸ್ಕ್ ಏನಪ್ಪ ಅಂದರೆ ಇದರಲ್ಲಿ ಬಿಸಿಯಾಗೇ ಇರುತ್ತೆ. ರೀಸೆಂಟ್ಲಿ ದೀಪಾವಳಿ ಹಬ್ಬದ ಟೈಮಲ್ಲಿ ನಿಕಾನು ಕಳಿಸ್ಕೊಟ್ಟಿದ್ರು ಗಿಫ್ಟು ಅಂತ. ಸೊ ಅದೇ ಬಳಕೆ ಆಗುತ್ತೆ. 1/2 ಲೀಟ್ರು ಸಾಕು ಅನಿಸುತ್ತೆ ಅಲ್ಲಪ್ಪ. ಸೊ ಇದನ್ನು ಬಿಟ್ಟು ಬಾಡಿ ವಾರ್ಮರ್ಸ್ ಅಂತ ಇದೊಂದು ಹೊಸ ಟೆಕ್ನಾಲಜಿ ಬಂದಿದೆ. ಏನಂದರೆ ಇದು ಒಳಗೆ ಗ್ರ್ಯಾನ್ಯುವಲ್ಸ್ ಇರುತ್ತೆ, ಇದು ಪ್ಯಾಕೆಟ್ ಥರ. ಹಿಂಗೆ ಶೇಕ್ ಮಾಡಿದ್ರೆ ಒಳಗೆ ಬರ್ನಿಂಗ್ ಶುರು ಆಗುತ್ತೆ ಅದರದ್ದು. ಅದನ್ನು ಕೈ ಗ್ಲೌಸ್ ಒಳಗೆ ಮತ್ತು ಕಾಲು ಪಾದದ ಒಳಗೆ ಇಟ್ಟರೆ
ಇದು ಸ್ವಲ್ಪ ಬೆಚ್ಚಗಿರುತ್ತೆ. ಒಂದು 5 ಡಿಗ್ರಿ ಮೆಂಚ ಕೊಡುತ್ತೆ. ಮತ್ತು 5 hours ಆ ಟೆಂಪ್ರೇಚರ್ ಇನ್ಕ್ರೀಸ್ ಮತ್ತೆ ಹಾಕಬೇಕು. ಹಾಂ 5 hours ಜನರಲಿ ಒಂದು ನೀನು ಆ ದೇಶಗಳೆಲ್ಲ ನಿನಗೆ 5 hours ಅಲ್ಲ 15-20 minutes ಹತ್ರ ಒಳಗೋಗ್ಬೇಕು ನೀನು, ಇರೋಕ್ಕಾಗಲ್ಲ 15 ನಿಮಿಷಕ್ಕಿಂತ ಜಾಸ್ತಿ. ನನಗೂ ಗೊತ್ತಿಲ್ಲ ನನಗೂ ಎಲ್ಲ ಹೊಸದು. ಅದಾದಮೇಲೆ ಒಂದಿಷ್ಟು ಚಾಕ್ಲೇಟ್ಸ್ ತೊಗೊಂಡೆ ಅಮ್ಮ, ಅಲ್ಲಿ ಮಕ್ಕಳಿಗೆ ಮತ್ತು ಅಲ್ಲಿ ಯಾರು ಸಿಕ್ಕಿದ್ರೆ ಅಂತ ಒಂದು ಬಾಕ್ಸ್ ಚಾಕ್ಲೇಟ್ ತೊಗೊಂಡಿದ್ದೀನಿ. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಮಾತಾಡೋಣ ಅಂದ್ಕೊಂಡೆ, ಅದೇನಪ್ಪ ಅಂದರೆ ಕನ್ನಡ ಪುಸ್ತಕಗಳು. ಈಗ ಇತ್ತೀಚೆಗೆ ಯಾಕೆ ನಾವು ಕನ್ನಡ ಕಮ್ಮಿ ಆಗ್ತಾಯಿದೆ ಅಂದರೆ ಬರೆಯೋದು ಕಮ್ಮಿ ಆಗ್ತದೆ. ಕನ್ನಡ ಸಾಹಿತ್ಯ ಬಹಳ ಅತ್ಯುತ್ತಮವಾದ್ದು. ಈಗ ನಾನು ಅಷ್ಟೇ, ಮುಂಚೆ ನಾನು ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲೇ ಓದಿದ್ರು. ಹೇಗೆ ನಾನು ಕನ್ನಡನ ಇಂಪ್ರೂವ್ ಮಾಡಿಕೊಂಡೆ ಅಂದರೆ ಕನ್ನಡ ಪುಸ್ತಕಗಳನ್ನ ಓದಿ, ಕನ್ನಡ ಕವನಗಳನ್ನ ಓದಿ. ಸೊ ಈ ಥರ ಅಮ್ಮನೂ ಅಷ್ಟೇ ಒಳ್ಳೆ ಕಾಲದಲ್ಲಿ ನನ್ನ ಮಕ್ಕಳು ಓದಬೇಕಾದ್ರೆ ಕನ್ನಡ ಮೀಡಿಯಂ ಕಂಪಲ್ಸರಿ ಬಂತು. ನಾನು ತುಂಬ ಎಗನೆಸ್ಟ್ ಆಗಿದೆ ಇಂಗ್ಲೀಷಲ್ಲೇ ಓದಬೇಕು ಅಂತ. ಆದರೆ ಸ್ಕೂಲಲ್ಲಿ ಟೀಚರ್ಸು ತುಂಬ ಗಲಾಟೆ ಮಾಡಿದ್ರು, ಬೇಡವೇ ಬೇಡ ಓದಲಿ ಕನ್ನಡದಲ್ಲಿ ಅಂತ. ಆ ಓದಿದ್ದಕ್ಕೂ ಇವತ್ತು ಸಾರ್ಥಕ ಆಯಿತು ಅಂತ. ಅಂದರೆ ನನ್ನ ಉದ್ದೇಶ ಅಂದರೆ ಈಗ ಕನ್ನಡದಲ್ಲಿ ಓದ್ತಾ ಇದ್ದೀವಿ, ಕನ್ನಡದಲ್ಲಿ ಓದಿದ್ಮೇಲೆ ಭವಿಷ್ಯ ಏನು, ಉದ್ಯೋಗ ಸಿಗುತ್ತಾ, ಫ್ಯೂಚರ್ ಇದೆಯಾ? ಆ ಫ್ಯೂಚರು ಭವಿಷ್ಯ ಇಲ್ದಿದ್ಮೇಲೆ ಓದಿ ಏನಾಗುತ್ತೆ? ಈಗ ಎಲ್ಲರಿಗೂ ಅಷ್ಟೇ. ಈಗ ಒಂದು ಕಾರ್ಮಿಕ ಕೂಲಿ ಮಾಡೋದನ್ನು ರಾತ್ರಿ ಊಟ ಮಾಡೋಕ್ಕೆ ಸಾಧ್ಯನ ಅದರಿಂದ ಅಂತ. ಈಗ ಕನ್ನಡದಿಂದ ನಿನ್ನ ಹೊಟ್ಟೆನೂ ತುಂಬಲ್ಲ ಅಂದರೆ ಭಾಷೆ ಉಳಿಯಲ್ಲ. ಸೊ ನಮ್ಮ ಸರ್ಕಾರ ಅದ್ರ ಮೇಲೆ ಗಮನ ಕೊಡಬೇಕು. ಹೇಗೆ ಕನ್ನಡ ಮತ್ತು ಕನ್ನಡಿಗರನ್ನು ಉಳಿಸ್ಬೇಕು, ಬೆಳೆಸಬೇಕು, ಹೇಗೆ ಅವ್ರಿಗೆ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸ್ಬೇಕು, ಹೇಗೆ ಕನ್ನಡನ ಮತ್ತು ಲೈಫ್ ಜೀವನವನ್ನು ಕರೆಕ್ಟಾಗಿ ಮ್ಯಾಚ್ ಮಾಡಬೇಕು. ಇಲ್ಲಾಂದರೆ ಬರೀ ಭಾಷೆ ಬಾಯಲ್ಲಿ ಹೇಳೋಕ್ಕಾಗತ್ತೆ ಅಷ್ಟೇ, ಅದರಿಂದ ಏನೂ ಪ್ರಯೋಜನ ಆಗಲ್ಲ. ಆಮೇಲೆ ಬಹಳ ಮುಖ್ಯವಾಗಿ ನಮ್ಮ ಉಪ್ಪು ಖಾರ ಬೇಕಲ್ಲ ಮಧ್ಯ ಅದಕ್ಕೆ ನಮ್ಮಮ್ಮ ಏನು ಮಾಡಿದ್ದಾರೆ ಅಂದರೆ ಉಪ್ಪು ಹುಳಿ ಖಾರ ಎಲ್ಲ ಮಿಕ್ಸ್ ಮಾಡಿ ಒಂದು ಪ್ಯಾಕೆಟಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನೆಲ್ಲ ಪ್ಯಾಕ್ ಮಾಡಿದ್ದಾರೆ, ಅದನ್ನು ಕೊಡ್ತೀನಿ, ತೊಗೊಂಡೋಗ್ತೀನಿ. ಮತ್ತು ಯಾವಾಗಲೂ ನನ್ನ ಹತ್ರ ಒಂದು 2-3 ಕನ್ನಡ ಪುಸ್ತಕ ಇದ್ದೇ ಇರುತ್ತೆ. ಟ್ರೈನಲ್ಲೋ ಬಸ್ಸಲ್ಲೋ ಫ್ಲೈಟ್ ಜರ್ನಿಲೋ ಓದ್ತಾ ಇರ್ತೀನಿ. ಸೊ ಅದಕ್ಕೆ ನೀವು ಅಷ್ಟೇ ಓದೋಕ್ಕೆ ಶುರು ಮಾಡಿ ಕನ್ನಡ ಆದಷ್ಟು ಬಳಕೆ ಮಾಡೋಣ. ಆಮೇಲೆ ಇತ್ತೀಚೆಗೆ ನನಗೆ ಈಗ ನಾವೆಲ್ಲ ನಮ್ಮ 3 ಜನಕ್ಕೂ ಕುರುಕಲು ತಿನ್ನೋದಂದ್ರೆ ಬಹಳ ಇಷ್ಟ, ಎಸ್ಪೆಷಲಿ ನಮ್ಮ ಅಮ್ಮಗೆ. ಅದಕ್ಕೆ ನಮ್ಮ ಅಮ್ಮನ ಸ್ಟೀಲ್ ಡಬ್ಬಿ ಅಂತ ಕರೆಯೋದು ನಾವು ಅಲ್ಲಪ್ಪ. ಅಮ್ಮನ ಸ್ಟೀಲ್ ಡಬ್ಬಿ ಅಂತ ಕರಿತೀವಿ, ಯಾಕಂದರೆ ಕರೆದಿರೋ ತಿಂಡಿ ಎಲ್ಲ ಸ್ಟೀಲ್ ಡಬ್ಬಿಗಳು ಜೋಡಿಸಿ ಕಾಫಿ ಟೀ ಟೈಮಲ್ಲಿ ಎಲ್ಲ ಒಂದು ರಾಶಿ ತಂದು ಚೂಚು ತಿಂತಾ ಇರ್ತಾರೆ. ಬಟ್ ಏನಂದರೆ ಎಲ್ಲರಿಗೂ ಗೊತ್ತಲ್ಲ, ಎಣ್ಣೆಲಿ ಕರಿಯೋದು ಅಥವಾ ಈ ಥರ ಸಮಸ್ಯೆಗಳಿರೋದ್ರಿಂದ ಅದರಿಂದ ಆರೋಗ್ಯಕ್ಕೆ ತುಂಬ ಹಾನಿಕರ ಅಂತ ಕೇಳ್ಪಟ್ಟಿದ್ದೀವಿ. ರಿಸರ್ಚ್ ಕೂಡ ಪ್ರೂವ್ ಆಗಿದೆ. ಬಟ್ ಇತ್ತೀಚೆಗೆ ಒಂದು ಹೊಸ ಒಂದು ನೋಡಿದೆ ಟೆಕ್ನಾಲಜಿ, ವ್ಯಾಕ್ಯೂಮ್ ಟೆಕ್ನಾಲಜಿಲಿ ಸ್ನ್ಯಾಕ್ಸ್ನ ಮಾಡೋದು. ಯಾವುದೇ ರುಚಿ ಕಮ್ಮಿ ಆಗಿದೆ. ಅದು ನಮ್ಮ ಕನ್ನಡಿಗರು ಮಾಡಿರೋದು ಬಹಳ ಖುಷಿಯ ವಿಷಯ ಅಲ್ವಾ? ಅದು ಹೆಸರು, ಬ್ರ್ಯಾಂಡ್ ಹೆಸರು ಕಾರಂತ್ ಫುಡ್ಸ್ ಅಂದ್ಬಿಟ್ಟು ರೀ. ಆಯ್ತಾ? ತುಂಬಾ ಒಳ್ಳೆ ಕೆಲಸ ಮಾಡಿ ತೋರಿಸು. ಬೇರೆ ನೋಡಿ, ಬೆಂಡೆಕಾಯಿ, ಅದಾದಮೇಲೆ ಫಿಂಗರ್ ಚಿಪ್ಸು, ಪೊಟ್ಯಾಟೊ ಫಿಂಗರ್ ಚಿಪ್ಸು, ಅದಾದಮೇಲೆ ಸ್ವೀಟ್ ಪೊಟ್ಯಾಟೊ, ಆಮೇಲೆ ಕಾರ್ನು, ಆಮೇಲೆ ಇದು ಏನಂತಾರೆ ಬೀಟ್ರೂಟು, ಕರೇಲ ಅಂದರೆ ಹಾಗಲಕಾಯಿ, ಎಲ್ಲದನ್ನೂ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಇದರಲ್ಲಿ ಯಾವುದೇ ರೀತಿಯ ಕೆಮಿಕಲ್ ಇಲ್ಲ, ಎಣ್ಣೆ ಇಲ್ಲ. ನೋಡಿ, ಯಾವುದೇ ಥರ ಎಣ್ಣೆ ಇಲ್ಲ, ಏನೂ ಇಲ್ಲ. ಬರೀ ವ್ಯಾಕ್ಯೂಮ್ ಡ್ರೈ ಮಾಡಿ ಅಷ್ಟೇ ರುಚಿ ಅನಿಸ್ತದೆ. ತುಂಬ ಚೆನ್ನಾಗಿ ಅಂದರೆ ಈಗ ನಾನು ಯಾವ್ದಾರು ಒಪ್ಕೋತಾ ಇದ್ದೀನಿ ಅಂದರೆ ಅದರಿಂದ ಈಗ ನೋಡಿ, ಗ್ಯಾಮ್ಲಿಂಗ್ ಆ್ಯಪ್ಸ್ ನಾವು ಮಾಡಲ್ಲ ಅಂದೆ. ಕಾರಣ ಏನು? ಕನ್ನಡಿಗರಿಗೆ ಅದರಿಂದ ಒಳ್ಳೇದಾಗಲ್ಲ ಅಂತ. ಸೊ ನಮ್ಗೇನಾದ್ರು ಒಳ್ಳೇದು ಕಂಡು ಬಿದ್ದಾಗ ಅವ್ರ ಜೊತೆಗೆ ಅಸೋಸಿಯೇಟ್ ಆಗೋದು ನಮಗೂ ಅಷ್ಟೇ ಹೆಮ್ಮೆ. ಅದು ಒಬ್ಬರು ಕರ್ನಾಟಕದವರು, ಶೃಂಗೇರಿ ಮೂಲದ ನಮ್ಮ ಕಾರಂತರು, ಬಹಳ ಖುಷಿ ಕೊಟ್ಟಿದೆ. ರುಚಿ ನೋಡಿದೆ, ಅವರ ಫ್ಯಾಕ್ಟ್ರಿ ಕೂಡ ಹೋಗಿದ್ದೆ, ಪರ್ಸ್ನಲಿ ನೋಡಿ. ಫಸ್ಟ್ ಆ್ಯಕ್ಚುಲಿ ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ನಮಗೆ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಆಶಾ ಕಿರಣ್ ಅವರು. ಆಮೇಲೆ ಟೇಸ್ಟ್ ಮಾಡಿದ್ವಿ, ಅವರು ಕೂಡ ಪ್ರಮೋಟ್ ಮಾಡಿದ್ರು ಇದನ್ನು. ಸೊ ನನಗೆ ಇಷ್ಟಪಟ್ಟು ಪ್ರಮೋಟ್ ಮಾಡ್ತಾ ಇದ್ದೀನಿ, ಸುಮ್ಮನೆ ಯಾರೋ ಬಂದಿದ್ದಾರೆ ಆ ಥರ ಪ್ರಮೋಷನ್ ಅಲ್ಲ ಇದು ಅಲ್ವಾ? ನೀವು ಅಷ್ಟೇ ರೀ, ಇದಕ್ಕೊಂದು ಲಿಂಕ್ ಕೊಡ್ತೀನಿ. ಹಾಗೆ ನೀವು ಅಷ್ಟೇ ಟ್ರೈ ಮಾಡಿ, ಆನ್ಲೈನಲ್ಲಿ ಸಿಗ್ತಾ ಇದೆ. ಕಾರಂತ್ ಫುಡ್ಸ್ ಅಂದ್ಬಿಟ್ಟು ಫ್ರೂಟ್ ಟ್ರೀಟ್ ಅಲ್ವಾ? ಇದು ಫ್ರೂಟ್ ಟ್ರೀಟು ನೋಡಿ, ಕಾರಂತ್ಸ್ ಫುಡ್ ಸ್ನ್ಯಾಕ್ ಎಲಿವೇಟೆಡ್ ಅಂತ. ಅವ್ರಿಗೆ ಆ್ಯಕ್ಚುಲಿ ಒಂದು ಇದನ್ನು ಹೇಳಿದೆ ನಾನು, ಇನ್ನು ಮುಂದೆ ನಮ್ಮ ಪ್ರಾಡಕ್ಟ್ಸಲ್ಲಿ ಕನ್ನಡ ಕೂಡ ಬರಬೇಕು, ಬರೀ ಇಂಗ್ಲೀಷ್ ಹಾಕ್ಬಿಡಿ ಸರ್, ಕನ್ನಡ ಕೂಡ ಆ್ಯಡ್ ಮಾಡಿ ಅಂತ. ಯಾಕಂದರೆ ಇದು ಕರ್ನಾಟಕದ ಹೆಮ್ಮೆ, ಇದು ಅಲ್ವಾ? ಕರ್ನಾಟಕದ ಹೆಮ್ಮೆ. ಬಹಳ ಚೆನ್ನಾಗಿದೆ. ಇವು ಎಲ್ಲ ಸ್ನ್ಯಾಕ್ಸು ಯಾವುದೇ ರೀತಿಯ ಕೆಮಿಕಲ್ ಇಲ್ಲದೆ, ಎಣ್ಣೆ ಇಲ್ಲದೆ ಈ ಥರ ಕೊಡ್ತಾ ಇದ್ದಾರೆ. ಸೊ ಇದನ್ನು ನಾನು ಈ ಸತಿ ಥ್ರೂ ಔಟ್ ದ ಜರ್ನಿ ಎಲ್ಲ ಪ್ರಾಡಕ್ಟ್ನು ಕ್ಯಾರಿ ಮಾಡ್ತಾ ಇದ್ದೀನಿ, ಟೇಸ್ಟ್ ಮಾಡ್ತೀನಿ. ಮಂಗೋಲಿಯನ್ಸ್ಗೆ, ರಷ್ಯನ್ಸ್ ಕೂಡ ಟೇಸ್ಟ್ ಮಾಡಿಸ್ತೀನಿ. ಯಾಕಂದರೆ ನಮ್ಮ ಫ್ಯಾಮಿಲಿಗಂತೂ ಎಲ್ಲರಿಗೂ ಇಷ್ಟ ಆಗಿದೆ. ಎಲ್ರಿಗೂ ಟೇಸ್ಟ್ ಮಾಡಿಸಿ ನೋಡೋಣ ಹೆಂಗಂತಾರೆ ಅಂತ. ನೀವುಗಳು ಅಷ್ಟೇ ಟ್ರೈ ಮಾಡಿ, ತಪ್ಪದೆ ಟ್ರೈ ಮಾಡಿ. ಇದೇ ಥರ ಪ್ರತಿಯೊಬ್ಬರು ಹೊಸ ಒಂದು ಏನಾದರೂ ಒಂದು
ಆವಿಷ್ಕಾರ ಮಾಡಿ ಅಲ್ವಾ? ಆವಿಷ್ಕಾರ ಮಾಡಿ ಅವ್ರವ್ರದ್ದೇ ಪ್ರದೇಶದಲ್ಲೇನೆ ಮಾಡಿದ್ರೆ ಹೌದು. ಅಲ್ಲಿ ಜನಕ್ಕೆ ಕೆಲಸ ಸಿಗುತ್ತೆ, ಮತ್ತೆ ತುಂಬಾ ಹೆಮ್ಮೆ ಆಗುತ್ತೆ ನಮ್ಮೂರು ಅಂತ. ಶೃಂಗೇರಿಲಿ ಫ್ಯಾಕ್ಟ್ರಿ ಮಾಡಿ ಅಲ್ಲಿಯ ಶೃಂಗೇರಿ ಲೋಕಲ್ ಯೂತ್ ಗಳಿಗೆ ಕೆಲಸ ಕೊಟ್ಟಿದ್ದಾರೆ. ನಿಜವಾಗ್ಲೂ ದೊಡ್ಡ ಕೆಲಸ ಅಲ್ವಾ? ಬಹಳ ಉತ್ತಮವಾದ ಕೆಲಸ ಅನ್ನಿಸ್ತು ನನಗೂ. ನಾನು ಪರ್ಸನಲಿ ನೋಡ್ಕೊಂಡ್ ಬಂದಲ್ಲ, ಸೊ ನನಗಂತೂ ಬಹಳ ಖುಷಿ ಕೊಟ್ಟಿದೆ. ಸೊ ನೀವುಗಳು ಟ್ರೈ ಮಾಡಿ ಈ ಸ್ನ್ಯಾಕ್ ಅನ್ನ, ಮಾಡ್ಲೇಬೇಕು, ಖಂಡಿತ ಮಾಡ್ಬೇಕು. ಓಕೆ. ಆಮೇಲೆ ಇನ್ನೊಂದು ಬಹಳ ಖುಷಿಯ ವಿಷಯ ಅಂದರೆ, ಹೇಗೆ ಈಗ ನೋಡಿ ನೀವೆಲ್ಲ ಅನ್ಕೋತಾ ಇರ್ತೀರ ಟಿಕೆಟ್ಸ್ ನಾನು ಹೇಗೆ ಬುಕ್ ಮಾಡ್ತೀನಿ ಅಂತ ಅಲ್ವಾ? ಎಲ್ಲರಿಗೂ ಕನ್ಫ್ಯೂಷನ್ ಅದು. ಫ್ಲೈಟ್ ಟಿಕೆಟ್ ಬುಕ್ ಮಾಡೋದು ಮತ್ತು ಬೇರೆ ಬೇರೆ ವೀಸಾಗಳು ತೊಗೊಳ್ಳೋದು, ಇವೆಲ್ಲ ಬಹಳ ಕಾಂಪ್ಲಿಕೇಟೆಡ್ ಪ್ರೊಸೆಸ್. ಅದಕ್ಕೇ ಜನರಲಿ ಎಲ್ಲರೂ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡೋಕ್ಕೆ ಇಷ್ಟಪಡಲ್ಲ. ಅಂದರೆ ಅದ್ರಿಗೆ ಯಾವ ಡಾಕ್ಯುಮೆಂಟ್ ಮಾಡ್ತಾನೆ ಹಂಗೆ ಮಾಡ್ತಾನೆ ಅಂತ. ಸೊ ಈ ಸತಿ ಇನ್ನೊಬ್ರು ಸ್ನೇಹಿತರಾದ ರಾಕೇಶ್ ಅವರು ವೇ ಟು ವರ್ಲ್ಡ್ ಅಂತ ಬಹಳ ನಿಂಗೂ ಹೇಳ್ತಾ ಇದ್ದೆ ನೋಡು, ವೇ ಟು ವರ್ಲ್ಡ್ ಅಂದ್ಬಿಟ್ಟು ಕಂಪ್ನಿ ಮಾಡಿದ್ದಾರೆ. ಕನ್ನಡಿಗರು, ಯೂನಿವರ್ಸಲ್ ಆಗಿ ಹೆಸರಿರಲಿ ಅಂದ್ಬಿಟ್ಟು ವೇ ಟು ವರ್ಲ್ಡ್ ಅಂತ ಹೇಳಿದ್ದಾರೆ. ಅಂದರೆ ವಿಶ್ವಕ್ಕೆ ದಾರಿ ಅನ್ನೋ ಒಂದು ಮಾದರಿಯಲ್ಲಿ ಮಾಡಿದ್ದಾರೆ. ಅವರು ಕಂಪ್ನಿ ಉದ್ದೇಶ ಏನಂದರೆ ಅತ್ಯಂತ ಕಮ್ಮಿ ದರದಲ್ಲಿ ನಮ್ಮ ಕಾಮನ್ ಕನ್ನಡಿಗನ್ನ ಕೂಡ ಇಡೀ ವಿಶ್ವ ಸುತ್ತಾಡಿಸ್ಬೇಕು. ಬೇರೆ ಬೇರೆ ದೇಶ, ದುಬೈ, ಸಿಂಗಾಪುರು, ಮಲೇಷ್ಯಾ, ಥಾಯ್ಲ್ಯಾಂಡು, ಕಾಂಬೋಡಿಯಾ, ವಿಯೆಟ್ನಾಂ, ನೀವು ಜಗತ್ತಲ್ಲಿ ಯಾವ ಲೊಕೇಶನ್ ಅವರು ಹೇಳಿ ಅಲ್ಲಿಗೆ ಒಂದು ಎಕ್ಸ್ಕ್ಲೂಸಿವ್ ಟೂರ್ ಮಾಡಿಕೊಡ್ತಾರೆ. ಸೊ ನನಗೆ ಈ ಸತಿ ಟಿಕೆಟ್ ಸಪೋರ್ಟ್ ಆಗಲಿ, ನನಗೆ ಈ ಸತಿ ಪ್ರತಿಯೊಂದು ಸಪೋರ್ಟ್ ಆಗಲಿ, ಹಾಗೆ ಈ ಒಂದು ಜಗತ್ತಿನ ಅತ್ಯಂತ ಥಂಡಿ ಜಾಗಕ್ಕೆ ಸ್ಪಾನ್ಸರ್ ಆಗಿ ಕೂಡ ಅವರು ಬಂದಿರೋದು ಬಹಳ ಬಹಳ ಖುಷಿಯ ವಿಷಯ. ಸೊ ವೇ ಟು ವರ್ಲ್ಡ್ ರಾಕೇಶ್ ಅವ್ರಿಗೆ, ಹಾಗೆ ನಮ್ಮ ಕಾರಂತ್ ಫುಡ್ಸ್ ಕಾರಂತ್ ಅವ್ರಿಗೆ ನಮಸ್ಕಾರಗಳು, ಧನ್ಯವಾದಗಳು. ಸೊ ಎರಡು ಜನುವನ್ ಕನ್ನಡಿಗರು ನಮ್ಮ ಜೊತೆಗೆ ಸೇರಿರೋದು, ಕೈ ಜೋಡಿಸಿರೋದು ದೊಡ್ಡ ಶಕ್ತಿ. ಇಲ್ಲ ಅಂದ್ರೆ ಈ ಟ್ರಿಪ್ ಮಾಡಕ್ ಸಾಧ್ಯ ಇಲ್ಲ, ಈ ತರ ದೊಡ್ಡ ದೊಡ್ಡ ಟ್ರಿಪ್, ಇಷ್ಟು ದೊಡ್ಡ ದೊಡ್ಡ ಬಜೆಟ್ ಟ್ರಿಪ್ಸು. ಸೊ ಇವರಿಬ್ರು ಬಂದಿರೋದು ಬಹಳ ಖುಷಿ. ಇನ್ನು ಸಾಕಷ್ಟು ಕನ್ನಡಿಗರು ಒಟ್ಟಿಗೆ ಆಗೋಣ. ಗ್ಲೋಬಲ್ ಕನ್ನಡಿಗರ ಉದ್ದೇಶನೇ ಅದು, ಎಲ್ಲರೂ ಸೇರ್ಬೇಕು. ಇದು ಹಣದ ವಿಷಯ ಅಲ್ಲ, ಇದು ನಮ್ಮ ನಾಡಿನ ವಿಷಯ. ಇದನ್ನ ಮುಂದುವರ್ಸ್ಕೊಂಡು ಹೋಗೋಣ. ಸೊ ಬ್ಯಾಗ್ ಎಲ್ಲ ಟೈಮ್ ಆಗೋಯ್ತ್ರಿ, ಇನ್ನೇನು 6 ಗಂಟೆಗೆ ಹೊರಡಬೇಕು ಏರ್ಪೋರ್ಟ್ಗೆ. ಇನ್ನೂ ಊಟ ಮಾಡಿಲ್ಲ. ಊಟ ಏನು? ಅನ್ನ ಸಾರು. ಆಹಾ, ನನ್ನ ಪ್ರಿಯವಾದ ಸಾರು, ನನ್ನ ಪ್ರಿಯವಾದ ಅನ್ನ ಬೇಳೆ ಸಾಂಬಾರ್ ತಿಂದು ಬ್ಯಾಗ್ ಪ್ಯಾಕ್ ಪಟ ಮಾಡಿ ಚಕ್ ಚಕ್ ಚಕ ಪಕ್ ಪಕ್ ಪಗ ಅಂತ ಏರ್ಪೋರ್ಟಿಗೆ ಹೊರಡೋ ಸಮಯ ಬಂದಿದೆ. ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕು ಗೊತ್ತಲ್ಲ? ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲವ್ ಯು ಆಲ್. ಅಂಟಿಲ್ ದ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್. ಪ್ರಪಂಚದ ಅತ್ಯಂತ ಶೀತಕಾರಿ ಜಾಗಕ್ಕೆ ಹೋಗ್ತಿದ್ಯಾ? ಅದು ಹೊಸ ವರ್ಷದ ದಿನ. ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಆಲ್ ದಿ ವೆರಿ ಬೆಸ್ಟ್.